ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಬೇಸಿಕ್ ಕಂಪ್ಯೂಟರ್ 3ನೇ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಮುಂದೂಡಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಇವತ್ತೇನು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಮನೆಯಲ್ಲೇ ಕುಳಿತುಕೊಂಡು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿದೆ ಸರ್ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಗಂಟಿ ಬರ್ತದೆ, ಮ್ಯಾಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಮೊದಲಿಗೆ ಸಂಪೂರ್ಣವಾಗಿ ನಾವು ಇಂಟ್ರೊಡಕ್ಷನ್ ಮಾಡ್ಕೊಂಡಿದ್ದೀವಿ. ಕಂಪ್ಯೂಟರ್ ಅಂದ್ರೆ ಏನು, ಕಂಪ್ಯೂಟರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಮತ್ತೆ ಕಂಪ್ಯೂಟರ್ ಅಲ್ಲಿ ಇರುವಂತಹ ಎಲ್ಲ ಒಂದು ಡಿವೈಸ್ ಗಳಿಗೆ ಮತ್ತೆ ಪಾರ್ಟ್ಸ್ ಗಳಿಗೆ ಏನಂತ ಹೇಳ್ತಾರೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಹಿಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಹೌದಾ. ಜೊತೆಗೆ ಇವತ್ತು 3ನೇ ಕ್ಲಾಸ್ ಅಲ್ಲಿ ನಿಮಗೆ ಒಂದು ಹೊಸ ಸಾಫ್ಟ್ವೇರ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ. ಈ ಒಂದು ಮೌಸ್ ಅನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಒಂದು ಪೇಂಟ್ ಅನ್ನ ಮಾಡಬಹುದು ಅನ್ನುವಂತ ಆ ವಿಧಾನವನ್ನ 3ನೇ ಕ್ಲಾಸಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಯಾವುದೇ ಒಂದು ಕಂಪ್ಯೂಟರ್ ಒಳಗಡೆ ನೀವು ಒಂದು ಸಾಫ್ಟ್ವೇರ್ ಅನ್ನ ಓಪನ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಮೂಲೆ ಒಳಗ ಸ್ಟಾರ್ಟ್ ಮಾಡುವಂತ ಒಂದು ಬಟನ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ಕಂಪ್ಯೂಟರ್ ಅಲ್ಲಿ ಇರುವಂತಹ ಎಲ್ಲಾ ಸಾಫ್ಟ್ವೇರ್ ಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾದ್ರೆ ನಾನು ಆಲ್ ಸಾಫ್ಟ್ವೇರ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಈ ಕಂಪ್ಯೂಟರ್ ಒಳಗಿರುವಂತಹ ಎಲ್ಲಾ ಸಾಫ್ಟ್ವೇರ್ ಗಳು ಕೂಡ ನಾವೇನ್ ಮಾಡಬಹುದು, ಈ ರೀತಿಯಾಗಿ ಮೌಸಿನಲ್ಲಿರುವಂತಹ ಗಾಲಿಯನ್ನ ತಿರುಗಿಸಿದ್ರೆ ನಮಗೆ ಈ ರೀತಿಯಾಗಿ ಎಲ್ಲಾ ಸಾಫ್ಟ್ವೇರ್ ಗಳು ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾದ್ರೆ ನಾವು ಬೇಸಿಕಲಿ ಇವೆಲ್ಲಾ ಸಾಫ್ಟ್ವೇರ್ ಗಳನ್ನು ಕೂಡ ಕಲಿಬೇಕಾಗಿರೋದ್ರಿಂದ ಮೊದಲಿಗೆ ನಾವು ಕಲಿಯೋಣ MS ಪೇಂಟ್ ಅನ್ನ ನಾವು ಯಾವ ರೀತಿಯಾಗಿ ಕಂಪ್ಯೂಟರ್ ಒಳಗಡೆ ಒಂದು ಪೇಂಟಿಂಗ್ ಅನ್ನ ಮಾಡಬಹುದು ಅನ್ನುವಂತ ವಿಧಾನವನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಕಲಿಸ್ಕೊಡ್ತೀನಿ. ಆ ಒಂದು ಪೇಂಟಿಂಗ್ ಅನ್ನ ಯಾಕೆ ಕಲಿಬೇಕು ಅಂದ್ರೆ ಇಲ್ಲಿ ಪೇಂಟಿಂಗ್ ಅಂತ ಕಾಣಿಸ್ತಾ ಇದೆ, ನಾನು ಪೇಂಟಿಂಗ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಸಂಪೂರ್ಣವಾಗಿ ಒಂದು ಪೇಂಟ್ ಸಾಫ್ಟ್ವೇರ್ ನಮಗೆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಯಾಕಂದ್ರೆ ಯಾರೇ ಒಂದು ಕಂಪ್ಯೂಟರ್ ನಾವು ಬಿಗ್ನರ್ ಆಗಿ ಕಲಿತಾ ಇದೀವಿ ಅಂದ್ರೆ ಮೊದಲನೇದಾಗಿ ಕಂಪ್ಯೂಟರ್ ಕಲಿತಾ ಇದೀವಿ ಅಂದ್ರೆ ಈ ಮೌಸ್ ಏನಿದೆಯಲ್ಲ ಇದನ್ನ ಹ್ಯಾಂಡಲ್ ಮಾಡುವಂತ ವಿಧಾನ ಮತ್ತೆ ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಯಾವ ರೀತಿಯಾಗಿ ಲೈನ್ಸ್ ಗಳನ್ನ ಹೊಡಿಬೇಕು, ಯಾವ ರೀತಿಯಾಗಿ ನಾವು ಡಿಸೈನ್ಸ್ ಗಳನ್ನ ಮಾಡಬಹುದು, ಮತ್ತೆ ಇವೆಲ್ಲಗಳನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೋಬೇಕು, ಮತ್ತೆ ಈ ಒಂದು ಪೇಂಟ್ ಯಾವಾಗ ನಾವು ಇದನ್ನ ಉಪಯೋಗಿಸ್ಕೋಬಹುದು ಅನ್ನುವಂಥದ್ದು ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ, ಹೌದಾ. ಹಾಗಾದ್ರೆ ಈ ರೀತಿಯಾಗಿ ನಾನು ಒಂದು ಸಾಫ್ಟ್ವೇರ್ ಅನ್ನ ಓಪನ್ ಮಾಡ್ಕೊಂಡಾಗ ಮೇಲ್ಗಡೆ ಕಾಣಿಸೋದಕ್ಕೆ ನಾವು ಏನ್ ಹೇಳ್ತೀವಿ, ಇದನ್ನ ಟೈಟಲ್ ಬಾರ್ ಅಂತ ಕರಿತೀವಿ. ಯಾವ ಟೈಟಲ್ ಬಾರ್ ಇದು? ಅನ್ಟಿಲೈಟೆಡ್ ಒಂದು ಫೈಲ್ ಹೆಸರು ಬಂದಿರುತ್ತೆ, ಒಂದು ಪೇಂಟ್ ಅನ್ನುವಂಥದ್ದು ಒಂದು ಸಾಫ್ಟ್ವೇರ್ ಬಂದಿರುತ್ತೆ, ಹೌದಾ. ಅಂದ್ರೆ ಪೇಂಟ್ ಅನ್ನುವಂತ ಒಂದು ಸಾಫ್ಟ್ವೇರ್ ಅನ್ನ ನಾನು ಓಪನ್ ಮಾಡ್ಕೊಂಡಿದ್ದೇನೆ. ಹಾಗಾದ್ರೆ ಇದನ್ನ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಟನ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಇರುವಂತ ಇವೆಲ್ಲಕ್ಕೆ ಕಂಪ್ಲೀಟ್ ಆಗಿ ಒಂದು ಕಾಣಿಸೋದಕ್ಕೆ ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ರಬ್ಬಿನ್ ಅಂತಾನು ಕೂಡ ಕರಿತೀವಿ, ಇಲ್ಲ ಅಂದ್ರೆ ಕಮಾಂಡ್ಸ್ ಅಂತಾನು ಕೂಡ ನಾವು ಕರಿಬಹುದು. ಇಲ್ಲಿ ಕಲರ್ ಕಮಾಂಡ್ಸ್ ಆಗಿರುತ್ತೆ, ಇಲ್ಲಿಂದ ನಮ್ಗೆ ಆ ಒಂದು ಸ್ಟೆಪ್ಸ್ ಕಮಾಂಡ್ ಆಗಿರುತ್ತೆ, ಇಲ್ಲಿ ಟೂಲ್ಸ್ ಕಮಾಂಡ್ ಆಗಿರುತ್ತೆ, ಇಲ್ಲಿ ಇಮೇಜ್ ಕಮಾಂಡ್ ಆಗಿರುತ್ತೆ. ಇದನ್ನ ಕೀಬೋರ್ಡ್ ಕಮಾಂಡ್ಸ್ ಅಂತಾನು ಕೂಡ ನಾವು ಸಂಪೂರ್ಣವಾಗಿ ಕರೆಯಬಹುದು. ಜೊತೆಗೆ ಕೆಳಗಡೆ ಕಾಣಿಸುವಂತದಕ್ಕೆ ನಾವು ಏನ್ ಹೇಳ್ತೀವಿ, ಇದನ್ನ ನಮಗೆ ಆಪ್ಷನ್ಸ್ ಬಾರ್ ಅಂತಾನು ಕೂಡ ಕರಿತೀವಿ. ಸೇವ್ ಮಾಡುವಂತದ್ದು, ಅಂಡು ಅಂದ್ರೆ ನಾವು ಕೆಲಸ ಮಾಡಿರುವಂತದ್ದು ವಾಪಸ್ ತೆಗಿಲಿಕ್ಕೆ ಇವೆರಡನ್ನು ಕೂಡ ನಾವು ಬಳಕೆ ಮಾಡ್ಕೋತೀವಿ. ಇದು ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ರೊಟೇಷನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿಂದ ನಮಗೆ ಬ್ರಷ್ ಗಳು ಕೂಡ ಸಿಗುತ್ತೆ, ಮತ್ತೆ ಇಲ್ಲಿಂದ ಶೇಪ್ಸ್ ಗಳು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಹಾಗಾದ್ರೆ ಮೇಲ್ಗಡೆ ಕಾಣಿಸೋ ಇವೇನ್ 3 ಕಾಣಿಸ್ತಾ ಇದಾವಲ್ಲ ಇವುಗಳಿಗೆ ನಾವು ಮೆನು ಬಾರ್ ಅಂತಾನು ಕೂಡ ಸಂಪೂರ್ಣವಾಗಿ ಕರಿತೀವಿ. ಯಾವುದಕ್ಕೆ? ಮೆನು ಬಾರ್ಸ್ ಅಂತ ನಾವು ಮೇಲ್ಗಡೆ ಕಾಣಿಸುವಂತಹ 3 ಟ್ಯಾಬ್ ಗಳಿಗೆ ಮೆನು ಬಾರ್ ಅಂತ ಹೇಳ್ತೀವಿ, ಹೌದಾ. ಹಾಗಾದ್ರೆ ಇದನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ರೂರಲ್ ಅಂತಾನು ಕೂಡ ಹೇಳ್ಬಹುದು, ರೂಲರ್ ಅಂತ ಕರಿತೀವಿ, ಸ್ಕೇಲ್ ಅಂತ ಹೇಳ್ತೀವಿ. ಜೊತೆಗೆ ಇಲ್ಲಿ ಕಾಣಿಸ್ತಾ ಇದೆ ಜೂಮ್ ಸ್ಲೈಡರ್. ಇದು ನೀವು ಮಿನಿಮಮ್ ಏನ್ ಮಾಡಬಹುದು 12.5 ಲಿಂದ ಅತಿ ಹೆಚ್ಚಿಗೆ ಎಷ್ಟು ಮಾಡಬಹುದು ಅಂದ್ರೆ 800 ವರೆಗೆ ನಾವು ಏನ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇರ್ತದೆ, ಜೂಮ್ ಮಾಡುವಂತ ಅವಕಾಶ ನಮ್ಗೆ MS ಪೇಂಟ್ ಒಳಗೆ ಬರ್ತದೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂತ ಪ್ರಶ್ನೆ ಆಗಿರುತ್ತೆ, ನೆನಪಿಟ್ಕೋಬೇಕು. MS ಪೇಂಟ್ ಅಲ್ಲಿ ಮಿನಿಮಮ್ ದಿಂದ ಮ್ಯಾಕ್ಸಿಮಮ್ ಜೂಮ್ ಎಷ್ಟು ಮಾಡಬಹುದು ಅಂದ್ರೆ ಮಿನಿಮಮ್ 12.5 ರಿಂದ ಮ್ಯಾಕ್ಸಿಮಮ್ 800 ವರೆಗೂ ಕೂಡ ನಾವೇನ್ ಮಾಡಬಹುದು ಜೂಮ್ ಮಾಡುವಂತ ಕೆಪಾಸಿಟಿ ನಮ್ಗೆ ಇದರಲ್ಲಿ ಕೊಟ್ಟಿರ್ತಾರೆ, ಗೊತ್ತಾಗ್ತದ. ಓಕೆ, ಹಾಗಾದ್ರೆ ನಾವೇನ್ ಮಾಡ್ತೀವಿ, ಇದರಲ್ಲಿ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಈ ಶೇಪ್ಸ್ ಗಳನ್ನ ತಗೊಂಡು ನಾವು ಒಂದು ಡಿಸೈನ್ಸ್ ಅನ್ನ ಮಾಡಬೇಕಾಗಿತ್ತು ಅಂದ್ರೆ ಈಗ ಮೋಸ್ಟ್ಲಿ ಸುಮ್ಮನೆ ನಾನು ಇಲ್ಲಿಂದ ಒಂದು ಬ್ರಷ್ ಸಿಗುತ್ತೆ ನನಗೆ. ಮೊದಲಿಗೆ ನಾನು ಬ್ರಷ್ ಒಳಗೆ ಹೋಗಿ ಒಂದು ಈ ರೀತಿಯಾಗಿರುವಂತಹ ಬೇರೆ ಬೇರೆ ಬ್ರಷ್ ಗಳು ಕೂಡ ಕಾಣಿಸ್ತಾ ಇರತ್ತೆ. ನಾನು ಒಂದು ಬ್ರಷ್ ಅನ್ನ ತಗೋತೀನಿ, ಹೌದಾ. ತಗೊಂಡು ಏನ್ ಮಾಡ್ತೀನಪ್ಪ ಅಂದ್ರೆ ಈ ರೀತಿಯಾಗಿ ಏನೋ ಒಂದು ಲೈನ್ ಅನ್ನ ಹಾಕೊಂಡ್ಬಿಡ್ತೀನಿ. ಒಂದು ಲೈನ್ ಹಾಕಿದ್ದೀನಿ, ಇದು ಲೈನ್ ನನಗೆ ಬ್ಯಾಡ್ ಆಗ್ಯದ, ಏನೋ ಒಂದು ಮಿಸ್ಟೇಕ್ ಆಗಿ ನಾನು ಹಾಕೊಂಡಿದ್ದೀನಿ, ನಾನು ತೆಗಿಬೇಕಾಗಿದೆ ಅಂದ್ರೆ ಇಲ್ಲಿ ನಿಮ್ಗೆ ಒಂದು ಬಾಣ ಚಿಹ್ನೆ ಕಾಣಿಸ್ತಾ ಇದೆ, ಅಂಡು, ಕಂಟ್ರೋಲ್, ಜಡ್.
ಕೀಬೋರ್ಡ್ ಒಳಗ ಕಂಟ್ರೋಲ್ ಜೆಡ್ ಫ್ರೆಶ್ ಮಾಡಿದ್ರೆ ಏನಾಗ್ತದ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಹೋಗ್ಬಿಡ್ತದ. ಶಾರ್ಟ್ ಕಟ್ ಏನಿರ್ತದ, ಕಂಟ್ರೋಲ್ ಜೆಡ್. ಹೋಗಿರೋದನ್ನೇ ವಾಪಸ್ ಬರಬೇಕಾಗಿದೆ ಸರ್ ಅಂದ್ರೆ ಅದರ ಮುಂದ್ಗಡೆನೆ ಇದ್ದಿರತ್ತೆ ರೀಡು ಕಂಟ್ರೋಲ್ ಪ್ಲಸ್ ವೈ ಅನ್ನು ನೀವು ಫ್ರೆಶ್ ಮಾಡಿದ್ರೆ ವಾಪಸ್ ಬಂದ್ಬಿಡ್ತದ. ಇದೇ ರೀತಿಯಾಗಿ ನಾನು ಏನ್ ಮಾಡ್ತೀನಿ, ಇನ್ನೊಂದು ಲೈನ್ ಅನ್ನು ತಗೋತೀನಿ, ಇಲ್ಲಿಂದ ಇನ್ನೊಂದು ಲೈನ್ ತಗೊಂಡು ಈ ರೀತಿಯಾಗಿ ಇಟ್ಕೋತೀನಿ. ನನ್ಗೆ ಇವೆರಡು ಲೈನ್ ಬೇಕಾಗಿಲ್ಲ ಸರ್ ಅಂದ್ರೆ ನೀವೇನ್ ಮಾಡ್ಬೋದು, ಇಲ್ಲಿ ಅಂಡು ಅಂತ ಕಾಣಿಸ್ತಾ ಇರತ್ತೆ, ಅಂಡು ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಹೋಗ್ಬಿಡತ್ತೆ. ಅಂದ್ರೆ ಅಂಡು ಮಾಡ್ಲಿಕ್ಕೆ ಕಂಟ್ರೋಲ್ ಜೆಡ್, ಅಂಡು ಮಾಡಿರೋದನ್ನೇ ವಾಪಸ್ ಬರಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಇದನ್ನ ರೀಡು ಅಂತ ಕರಿತೀವಿ. ಕಂಟ್ರೋಲ್ ಪ್ಲಸ್ ವೈ ಅನ್ನು ನಾವು ಬಳಕೆಯನ್ನ ಮಾಡ್ಕೋತೀವಿ. ಹಾಗಾದ್ರೆ ನಾನು ಇದ್ರೊಳಗೆ ಒಂದು ಕಲರ್ ಹಾಕ್ಬೇಕಲ್ಲ ಸರ್, ನಾವೇನ್ ಮಾಡ್ತೀವಿ, ಈ ರೀತಿಯಾಗಿ ಲೈನ್ ತಗೊಂಡು ಇಲ್ಲೊಂದು ಬಕೆಟ್ ಕಾಣಿಸ್ತಾ ಇರತ್ತೆ ನೋಡ್ಬೋದು. ಈ ಒಂದು ಫಿಲ್ ವಿತ್ ಕಲರ್ ಅಂತ ಬರುತ್ತೆ. ಕಲರ್ ಯಾವ್ದ್ರಲ್ಲಿ ನೀವು ಫಿಲ್ ಮಾಡಬೇಕು ಅಂತ ಕೇಳತ್ತೆ. ಅವಾಗ ನಾನು ಇದರಲ್ಲೇ ಒಂದು ಕಲರ್ ಫಿಲ್ ಮಾಡಬೇಕು ಸರ್ ಅಂದಾಗ ಈ ಒಂದು ಬಕೆಟ್ ತಗೋತೀನಿ. ಬಕೆಟ್ ತಗೊಂಡು ಯಾವ ಕಲರ್ ಬೇಕು ಆ ಒಂದು ಕಲರ್ ನಾನು ಸೆಲೆಕ್ಷನ್ ಮಾಡ್ಕೋತೀನಿ. ನೋಡ್ರಿ ಕಲರ್ 1 ಮೇಲೆ ಬಂದ್ಬಿಡ್ತದೆ, ಹೌದಾ. ಈಗ ಏನ್ ಮಾಡ್ತೀನಿ, ಬಕೆಟ್ ತಗೊಂಡು ಇದ್ರ ಮೇಲೆ ಫಿಲ್ ಮಾಡ್ಲಿಕ್ಕೆ ಟಕ್ ಕ್ಲಿಕ್ ಮಾಡ್ತೀನಿ. ನೋಡ್ರಿ ಪೂರ್ತಿ ತುಂಬ್ಕೊಂಡ್ ಬಿಡ್ತೈತೆ. ನನ್ಗೆ ಏನ್ ಬೇಕಾಗಿತ್ತು, ಈ ಲೈನಿನ ಒಳಗಡೆ ಮಾತ್ರ ತುಂಬಬೇಕಾಗಿತ್ತು. ಇಲ್ಲಿ ಏನು ತೊಂದರೆ ಆಗಿದೆ ಇದಕ್ಕೆ ಅಂದ್ರೆ ನಾನು ಕಂಟ್ರೋಲ್ ಜಡ್ ವಾಪಸ್ ಹೋಗ್ಬೇಕು. ಇಲ್ಲಿ ಇದು ತುಂಬಿರೋ ಒಂದು ತೆಗಿಬೇಕು ಅಂದ್ರೆ ಇಲ್ಲಿಂದ ಏನ್ ಮಾಡ್ಬೇಕು, ಅಂಡು ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಅವಾಗ ಏನ್ ಮಾಡ್ಬೇಕು, ಯಾವುದೇ ಒಂದು ಕಲರ್ ನ ಫಿಲ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವು ಬ್ರಷ್ ದಿಂದ ತಗೊಂಡು ಈ ಒಂದು ಗ್ಯಾಪ್ ಜಾಗ ಏನಿದೆಯಲ್ಲ ಇದನ್ನ ಭರ್ತಿ ಮಾಡ್ಕೋಬೇಕು. ಏನ್ ಕಾಣಿಸ್ತಾ ಇದೆ, ಇದು ಕಂಪ್ಲೀಟ್ ನನ್ಗೆ ಏನಾಗಬೇಕು, ಈ ರೀತಿಯಾಗಿ ಜಾಯಿಂಟ್ ಆಗಿರ್ಬೇಕು. ಎರಡಕ್ಕೂ ಕೂಡ ಜಾಯಿಂಟ್ ಆಗ್ಬೇಕು. ಕೆಳಗಡೆನೂ ಕೂಡ ಏನಾಗಬೇಕು, ಜಾಯಿಂಟ್ ಆಗಿರ್ಬೇಕು. ಎಲ್ಲಾದ್ರೂ ಜಾಯಿಂಟ್ ಬಿಟ್ಟಿತ್ತು ಅಂದ್ರೆ ನಮ್ ಪೇಜ್ ಒಳಗೆ ಕಂಪ್ಲೀಟ್ ಆಗಿ ಕಲರ್ ಬಂದ್ಬಿಡ್ತದ. ಹಂಗಾಗಿ ಜಾಯಿಂಟ್ ಇತ್ತು ಅಂದ್ರೆ ಏನ್ ಮಾಡ್ಬೇಕು, ಬಕೆಟ್ ತಗೊಂಡು ಈ ಕಲರ್ ಫಿಲ್ ಮಾಡ್ರಿ. ಆಟೋಮೆಟಿಕ್ ಆಗಿ ನೀವು ಎಷ್ಟು ಏನ್ ಮಾಡಿದಿರೋ ಅದ್ರೊಳಗೆ ಮಾತ್ರ ಕಲರ್ ಬರ್ಲಿಕ್ಕೆ ಶುರು ಆಗ್ತದ. ಯಾಕೆಂತಂದ್ರೆ ಹೇಳೋದ, ಈಗೆಲ್ಲವನ್ನು ಕೂಡ ತೆಗಿಬೇಕಾಗಿದೆ ಸರ್, ಇದನ್ನ ಚಂದ ಮಾಡಿಲ್ಲ ಅಂದ್ರೆ ವಾಪಸ್ ಹೋಗ್ಲಿಕ್ಕೆ ಇದನ್ನ ಕಂಟ್ರೋಲ್ ಜೆಡ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಹೋಗ್ಬಿಡ್ತದ. ವಾಪಸ್ ಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಎಲ್ಲವನ್ನು ಕೂಡ ವಾಪಸ್ ಬರ್ತದ. ತಿಳಿಯಾಕಂತಂದ್ರೆ ಹೇಳೋದ, ಈಗ ಸಪೋಸ್ ಸರ್ ಇಷ್ಟು ಬಂದಿದೆ, ನನ್ಗೆ ಮ್ಯಾಲಿನ ಲೈನ್ ಒಂದು ಅಳ್ಕಸ್ಬೇಕಾಗಿದೆ ಅಂದ್ರೆ ಇಲ್ಲಿ ಎರೇಜರ್ ಅನ್ನುವಂತ ಒಂದು ಟೂಲ್ ಸಿಗುತ್ತೆ. ಈ ಒಂದು ಟೂಲ್ಸ್ ತಗೊಂಡು ನೀವೇನ್ ಮಾಡಬಹುದು, ಇದನ್ನ ಅಳ್ಕಸ್ಕೊಂಡ್ ಬಿಡಬಹುದು. ಎಷ್ಟು ಬೇಕಷ್ಟು ಅಳ್ಕಸ್ಕೋಬಹುದು. ಇದರ ಸೈಜ್ ಇನ್ನು ದೊಡ್ಡದು ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ನೀವು ಕೀಬೋರ್ಡ್ ಒಳಗ ಕಂಟ್ರೋಲ್ ಪ್ಲಸ್ ಅಂತ ಇದ್ದಿರತ್ತೆ, ಕಂಟ್ರೋಲ್ ಪ್ಲಸ್ ಒತ್ತಿ ಹಿಡಿದ್ರೆ ಸಾಕು, ಸೈಜ್ ದೊಡ್ಡದಾಗ್ಬಿಡ್ತದ. ತಿಳಕತ್ತದ. ಕಂಟ್ರೋಲ್ ಮೈನಸ್ ಪ್ರೆಸ್ ಮಾಡಿದ್ರೆ ಸಣ್ಣ ಆಗ್ತದೆ, ಕಂಟ್ರೋಲ್ ಪ್ಲಸ್ ಮಾಡಿದ್ರೆ ಯಾವುದೇ ಒಂದು ಬ್ರಷ್ ಸೈಜ್ ಆಗಿರ್ಬೋದು, ಮತ್ತೆ ನಾವು ಎರೇಜರ್ ಸೈಜ್ ಕೂಡ ಇಲ್ಲಿ ದೊಡ್ಡದು ಸಣ್ಣದು ಆಗ್ಲಿಕ್ಕೆ ಶುರು ಆಗ್ತದೆ. ಬೇಕಾಗಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ಇದನ್ನ ಸಂಪೂರ್ಣವಾಗಿ ಅಳ್ಕಸ್ಕೊಂಡ್ ಬಿಡಬಹುದು. ಅಳ್ಕಸ್ಕೊಳ್ಳೋಕ್ಕಿಂತಲೂ ಕೂಡ ನಾವೇನ್ ಮಾಡ್ಬೋದು, ಅಂಡು ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಅಳಕ್ಸಿರೋದು ವಾಪಸ್ ಬರುತ್ತೆ. ಆಮೇಲೆ ಎಲ್ಲವನ್ನು ಕೂಡ ಈ ರೀತಿಯಾಗಿ ವಾಪಸ್ ನಾವೇನ್ ಮಾಡ್ತೀವಿ, ಅಂಡು ಮೇಲೆ ಕ್ಲಿಕ್ ಮಾಡಿದಾಗ ಕಂಪ್ಲೀಟ್ ಆಗಿ ನಮ್ಗಿದು ಪೇಜ್ ವೈಟ್ ಆಗ್ಬಿಡ್ತದೆ. ತಿಳಿತಾ? ಇದು ಮೊದಲನೇ ಸ್ಟೆಪ್. ಇದು ಗೊತ್ತಿರ್ಬೇಕು ಎಲ್ಲರಿಗೂ. ಇದು ಗೊತ್ತಿಲ್ಲ ಅಂದ್ರೆ ನಾವ್ ಏನ್ ಮಾಡಿದ್ರು ವೇಸ್ಟ್ ಆಗ್ಬಿಡ್ತದೆ. ತಿಳಿತಾ? ಈಗ ಸಪೋಸ್ ನಾನು ಒಂದು ಮನೆ ಡಯಾಗ್ರಾಮ್ ಮಾಡಬೇಕಾಗಿದೆ ಸರ್ ಅಂದ್ರೆ ನಾನು ಇಲ್ಲಿಂದ ಬ್ರಷ್ ತಗೋತೀನಿ. ಕಲರ್ ಯಾವುದು, ಒಂದು ಚಾಕ್ಲೇಟ್ ಕಲರ್ ತಗೋತೀನಿ. ತಗೊಂಡು ಈ ರೀತಿಯಾಗಿ ಒಂದು ಮನೆ ಡಯಾಗ್ರಾಮ್ ಮಾಡ್ಕೊತಾ ಇದೀನಿ. ನೀವು ಕೂಡ ಪ್ರಯತ್ನ ಮಾಡಿ, ಯಾವ್ದಾದ್ರು ಒಂದು ಮನೆ ಡಯಾಗ್ರಾಮ್ ಮಾಡ್ಕೋರಿ, ಹೌದಾ. ಈ ರೀತಿಯಾಗಿ ನಾನು ಒಂದು ಮನೆ ಒಂದು ಡಿಸೈನ್ಸ್ ಅನ್ನ ನಾನು ಏನ್ ಮಾಡ್ತಾ ಇದೀನಿ, ಸಂಪೂರ್ಣವಾಗಿ ಇದನ್ನ ಮಾಡ್ಕೋತಾ ಇದೀನಿ, ಹೌದಾ. ಇಷ್ಟನ್ನ ಇಟ್ಕೋತಾ ಇದೀನಿ. ಇದನ್ನ ಇಟ್ಕೊಂಡು ಕೆಳಗಡೆ ಇಲ್ಲಿಂದಾನೆ ಒಂದು ಲೈನ್ ಏನ್ ಮಾಡ್ತೀನಿ, ನಾನು ಒಂದು ಲೈನ್ ಅನ್ನ ಇಲ್ಲಿಂದಾನೆ ಸೀದಾ ಕೆಳಗಡೆ ಒಂದು ಲೈನ್ ತಗೋತೀನಿ. ಇಲ್ಲಿಂದಾನು ಕೂಡ ಸೀದಾ ಕೆಳಗಡೆ ಒಂದು ಲೈನ್ ತಗೊಂಡು ಇದನ್ನ ಕಂಪ್ಲೀಟ್ ಆಗಿ ಮಾಡೋಣ, ಹೌದಾ. ಮಾಡಿದ ನಂತರ ಇದಕ್ಕೂ ಕೂಡ ನೀವೇನ್ ಮಾಡ್ಬೋದು, ಸ್ವಲ್ಪ ಈ ರೀತಿಯಾಗಿ ತಗೊಂಡ್ ಬಂದು ಈ ರೀತಿಯಾಗಿ ಇಟ್ಕೋರಿ. ಇದನ್ನು ಕೂಡ ಈ ರೀತಿಯಾಗಿ ತಗೊಂಡ್ ಬಂದು ಈ ರೀತಿಯಾಗಿ ಜಾಯಿಂಟ್ ಇಟ್ಕೋಬಹುದು. ಸ್ವಲ್ಪ ಇಲ್ಲಿನೂ ಕೂಡ ಒಂದು ಬಾಕ್ಲ ಬೇಕಾಗಿದೆ ಅಂದ್ರೆ ಈ ರೀತಿಯಾಗಿ ಬಾಗಿಲವನ್ನ ಮಾಡ್ಕೋಬಹುದು. ಸರ್ ಇಲ್ಲಿನೂ ಬೇಕಾಗಿದೆ ನನ್ಗಂದ್ರೆ ಇಲ್ಲಿನೂ ಕೂಡ ನೀವೇನ್ ಮಾಡ್ಬೋದು, ಬಾಗಿಲವನ್ನ ಮಾಡ್ಕೋಬಹುದು. ನೋಡ್ರಿ ನಾನು ಬ್ರಷ್ ದಿಂದಾನೇ ಮಾಡ್ತಾ ಇದ್ದೀನಿ. ಯಾಕೆ ನಂದಷ್ಟು ಕರೆಕ್ಟ್ ಆಗಿ ಲೈನ್ ಹೋಗ್ತಾ ಇದೆ ಅಂದ್ರೆ ಮೌಸ್ ಆಪರೇಟಿಂಗ್ ಮಾಡುವಂತದ್ದು ನನ್ನ ಕೈ ಕೂತ್ಕೊಂಡ್ಬಿಟ್ಟದ. ಹಂಗಾಗಿ ನೀವು ಕರೆಕ್ಟ್ ಆಗಿ ಲೈನ್ ಬಿಡಬೇಕು ಅಂದ್ರೆ ಬಹಳ ಕಷ್ಟ ಆಗ್ಬಿಡ್ತೈತಿ ನಿಮ್ಗೆ. ಸರ್ ಏನ್ರಿ ಮೌಸ್ ಎಕಡೆ ಹೊಂಟದಲ್ರಿ, ಸೀದಾನೆ ಬರವಲ್ತ ಅಂದು ಬಿಡ್ತೀವಿ. ಹಂಗಾಗಿ ಮೌಸ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಪೇಂಟಿಂಗ್ ಅನ್ನ ಮಾಡ್ಬೇಕಾಗ್ತದ. ತಿಳಿತಾ? ನಾನೇನ್ ಮಾಡ್ತೀನಿ, ಈ ರೀತಿಯಾಗಿ ಏನೋ ಒಂದು ಪೇಂಟಿಂಗ್ ಮಾಡ್ಕೋತಾ ಇದೀನಿ, ಈ ರೀತಿಯಾಗಿ ಏನೋ ಒಂದು ಪೇಂಟಿಂಗ್ ಮಾಡ್ಕೋತಾ ಇದೀನಿ. ಕೆಳಗಡೆ ಇಲ್ಲಿಂದ ಸ್ವಲ್ಪ ಮೂಡ ಏನೋ ಆಗಿರ್ಬೇಕು ಅಂತ ಏನೋ ಒಂದು ಡಿಸೈನ್ಸ್ ಅನ್ನ ಮಾಡ್ಕೋಬಹುದು ನೀವು. ಈ ರೀತಿಯಾಗಿ ಮೌಸ್ ಅನ್ನ ತಗೊಂಡು ಈ ರೀತಿಯಾಗಿ ಮಾಡ್ಕೊಂಡು ಅದ್ರ ಒಳಗ ಇಲ್ಲಿಂದ ಕಲರ್ ತಗೊಂಡು ಬಕೆಟ್ ತಗೊಂಡು ಫಿಲ್ ಮಾಡ್ಕೋಬಹುದು. ನೋಡಿ ಪೂರ್ತಿ ತುಂಬುತ್ತಾ ಇದೆ. ಯಾಕಂದ್ರೆ ಅದು ನಮ್ಗೇನಾಗಿದೆ, ಇಷ್ಟೊಂದು ಗ್ಯಾಪ್ ಕಾಣಿಸ್ತಾ ಇರತ್ತೆ. ಇಲ್ಲಿ ಗ್ಯಾಪ್ ಆಗಿದೆ, ಹಾಗಿರೋದ್ರಿಂದ ಆ ರೀತಿಯಾಗಿ ಬರ್ತಾ ಇರತ್ತೆ. ಅದನ್ನ ನೀವೇನ್ ಮಾಡ್ಬೇಕು, ಆ ಒಂದು ಗ್ಯಾಪ್ ಏನ್ ಮಾಡ್ಬೇಕು, ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಂಡಿರ್ಬೇಕು. ಅವಾಗ ಮಾತ್ರ ನೀವು ಯಾವ ಕಲರ್ ಅದರಲ್ಲಿ ಫಿಲ್ ಮಾಡ್ತಿರೋ ಆ ಕಲರ್ ನಮ್ಗೆ ಇಲ್ಲಿ ಫಿಲ್ ಆಗ್ತಾ ಇರತ್ತೆ. ಗೊತ್ತಾಗ್ತದೆ. ಮತ್ತೆ ಈ ಕಡೆ ಎಲ್ಲಾದ್ರೂ ಗ್ಯಾಪ್ ಆಗಿರ್ಬೋದು. ಗ್ಯಾಪ್ ಆಗಿತ್ತು ಅಂದ್ರೆ ಈ ರೀತಿಯಾಗಿ ಬರ್ತಾ ಇರತ್ತೆ, ಅದು ಏನ್ ತೊಂದರೆ ಇಲ್ಲ. ಓಕೆನಾ? ಇಲ್ಲ ಸರ್ ಮೇಲ್ಗಡೆ ಸರಿ ಕಾಣಿಸ್ತಾ ಇಲ್ಲ, ತೆಗಿಬೇಕು, ನಾನು ಪೂರ್ತಿ ಮನೆನೇ ತೆಗಿಬೇಕು ಅಂದ್ರೆ ಇಲ್ಲಿ ಕಂಟ್ರೋಲ್ ಜೆಡ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಮನೆ ಕ್ಲೀನ್ ಆಗ್ಬಿಡ್ತದೆ.
ತಿಳಿಯಕತ್ತದ. ಮತ್ತೆ ಇವು ಬ್ರಷ್ ತಗೊಂಡು ನಿಮ್ಗೆ ಏನ್ ಬೇಕು ಅದನ್ನ ಡಿಸೈನ್ ಮಾಡ್ಕೋಬಹುದು, ಹೆಂಗ್ ಬೇಕು ಹಂಗ ಡಿಸೈನ್ ಮಾಡ್ಕೊಂಡು, ಕಲರ್ ಬೇಕು ಅಂದ್ರೆ ಬಕೆಟ್ ತಗೊಳ್ಳೋದು, ಒಂದ್ ಕಲರ್ ಹಾಕೊಂಡ್ಬಿಡೋದು. ನೆಕ್ಸ್ಟ್ ನನ್ಗ ಬೇರೆ ಕಲರ್ ಬೇಕ್ರಿ ಸರ್ ಚಾಕ್ಲೇಟ್ ಅಂದ್ರೆ ಬ್ರಷ್ ತಗೊಳ್ಳೋದು, ಇಲ್ಲಿಂದ ಬ್ರಷ್ ತಗೊಂಡು ಕೆಳಗಡೆ ಈ ರೀತಿಯಾಗಿ ಗಿಡವನ್ನು ಕೂಡ ನೀವೇನ್ ಮಾಡ್ಬೋದು ಮಾಡ್ಕೋಬಹುದು. ನೋಡ್ರಿ ನಾವೊಂದ್ ಗಿಡ ರೆಡಿ ಮಾಡ್ಕೊಂಡೆ, ನೀವು ಕೂಡ ಇದೇ ರೀತಿಯಾಗಿ ನಿಮ್ಗೆ ಹೆಂಗ್ ಅನಿಸ್ತದ ಹಂಗ್ ಮಾಡ್ಕೋರಿ. ನಾನು ಮತ್ತೆ ಬ್ರಷ್ ತಗೊಂಡು ಇದ್ರೊಳಗೆ ಒಂದು ಕಲರ್ ಫಿಲ್ ಮಾಡ್ಬಿಡ್ತೀನಿ, ಗಿಡ ಆಯ್ತು. ಹೌದಾ, ನಿಮ್ಗೆ ಏನ್ ತೆಗಿಬೇಕಾಗಿದೆ ಒಂದು ಸ್ಟಾರ್ ತಗೋಬೇಕಾಗಿದೆ, ಸ್ಟಾರ್ ಇಟ್ಕೋರಿ. ಸ್ಟಾರ್ ಒಳಗೆ ಕಲರ್ ಹಾಕ್ಬೇಕಾಗಿತ್ತು ಅಂದ್ರೆ ಬಕೆಟ್ ತಗೊಂಡು ಏನ್ ಮಾಡ್ಬೋದು ನೀವು ಬಕೆಟ್ ಇಂದ ಕಲರ್ ಹಾಕೋಬಹುದು. ತಿಳಕತ್ತದ ಬಾಕ್ಸ್ ಬೇಕಾಗಿದೆ ರೀ, ಬಾಕ್ಸ್ ತಗೋಬಹುದು. ತಿಳಕತ್ತ ಹೇಳೋದ ಬಾಕ್ಸ್ ಒಳಗೆ ಕಲರ್ ಬೇಕು, ಬಾಕ್ಸ್ ಥಿಕ್ನೆಸ್ ಬೇಕು, ಏನ್ ಬೇಕು ಅದರದ ಲೈನ್, ಔಟ್ಲೈನ್, ಸಾಲಿಡ್ ಕಲರ್ ಇವೆಲ್ಲವನ್ನು ಕೂಡ ನಮ್ಗೆ ಏನಾಗ್ತಾವ ಫಿಲ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರ್ತಾವ. ಆಯಿಲ್ ಕಲರ್ ಏನೇನೋ ಈ ರೀತಿಯಾಗಿ ಡಿಸೈನ್ ಮಾಡ್ಕೊಂಡ್ರೆ ನಮ್ಗೆ ಏನಾಗ್ತದ ಒಂದು ನಮ್ಗೆ ಬೇಕಾಗಿರುವಂತ ಡಿಸೈನ್ಸ್ ಗಳನ್ನ ನೀವೇನ್ ಮಾಡ್ಬೋದು, ಇಲ್ಲಿ ಡಿಸೈನ್ಸ್ ಗಳನ್ನ ಮಾಡ್ಕೋಬಹುದು. ತಿಳಕತ್ತ ಹೇಳೋದ ಇವುಗಳಲ್ಲಿ ಕಲರ್ ಫಿಲ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಬಕೆಟ್ ತಗೋಬೇಕು, ಒಂದು ಸಾಲಿಡ್ ಕಲರ್ ಅಂತ ತಗೊಳ್ಳೋಣ. ಇಲ್ಲಿ ಕಲರ್ಸ್ ಅನ್ನ ಆಯ್ಕೆ ಮಾಡ್ಕೋಬೇಕು, ಯೆಲ್ಲೋ ಕಲರ್ ಬಕೆಟ್ ತಗೋಬೇಕು, ಇಲ್ಲಿಂದ ಫಿಲ್ ಮಾಡ್ತಾ ಹೋಗ್ಬೋದು. ಮತ್ತೆ ಬೇರೆ ಕಲರ್ ತಗೋತೀನಿ ಫಿಲ್ ಮಾಡ್ಬೋದು, ಮತ್ತೆ ಬೇರೆ ಕಲರ್ ತಗೋತೀನಿ ಫಿಲ್ ಮಾಡ್ಬೋದು, ಮತ್ತೆ ಬೇರೆ ಕಲರ್ ತಗೋತೀರಿ ಫಿಲ್ ಮಾಡ್ಬೋದು, ಮತ್ತೆ ಫಿಲ್ ಮಾಡ್ಬೋದು. ಅಂದ್ರೆ ನೀವು ಇಲ್ಲಿ ಯಾವ ಕಲರ್ ತಗೊಂಡಿರ್ತೀರಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೀವು ಯಾವ ಕಲರ್ ಫಿಲ್ ಮಾಡ್ತಿರ್ತೀರೋ ಆ ಒಂದು ಕಲರ್ ಅನ್ನ ನೀವೇನ್ ಮಾಡ್ಬೋದು ಇದರಲ್ಲಿ ಫಿಲ್ ಅನ್ನ ಮಾಡ್ಬೋದು. ಗೊತ್ತಾಗ್ತಿದ್ದೀರಿ? ಈ ಕಲರ್ ಫಿಲ್ ಮಾಡ್ಬೇಕಾಗಿದೆ ಫಿಲ್ ಮಾಡಿ. ಓಕೆ, ಈ ಕಲರ್ ಅಂದ್ರೆ ನಾನಿಲ್ಲಿ ಸಾಲಿಡ್ ಕಲರ್ ತಗೊಂಡಿದ್ದೆ, ಹಾಗಾಗಿ ಅದು ನಮ್ಗೆ ಈ ರೀತಿಯಾಗಿ ಬರ್ತಾ ಇದೆ. ಹೌದಾ, ಈಗ ಇನ್ನೊಂದು ಏನಪ್ಪಾ ಅಂದ್ರೆ ಸಪೋಸ್ ನಾವು ಬೇರೆ ಕಲರ್ಸ್ ಒಂದು ಬಾಕ್ಸ್ ತಗೋಬೇಕಾಗಿದೆ ಸರ್ ಅಂದ್ರೆ ಬಾಕ್ಸ್ ತಗೋಬಹುದು, ಮತ್ತೆ ಇಲ್ಲಿಂದ ಈ ರೀತಿಯಾಗಿ ಇಟ್ಕೋಬಹುದು. ಅದರಲ್ಲಿ ಕಲರ್ ಬೇರೆ ಹಾಕ್ಬೇಕಾಗಿತ್ತು ಬಕೆಟ್ ತಗೊಂಡು ಹಾಕ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಕೆಳಗಡೆ ಹೇಳೋದ ಹೊರಗಡೆ ಬೇಡ, ಕಂಟ್ರೋಲ್ ಜಾಟ್ ಇದನ್ನ ಅಂಡು ಮಾಡ್ಕೋಬಹುದು, ರೀಡು ಮಾಡಬಹುದು. ಮತ್ತೆ ಇದನ್ನ ಅಳಕಸ್ಬೇಕಾಗಿತ್ತು ಅಂದ್ರೆ ಬ್ರಷ್ ತಗೊಂಡು ಅಳಕಸ್ ಬಿಡಬಹುದು. ಏನ್ ಬೇಕೋ ಅದನ್ನ ಅಳಕಸ್ಕೋಬಹುದು ಮಾಡಬಹುದು. ಮತ್ತೆ ಈ ಒಂದು ಅಕ್ಷರಗಳನ್ನ ಬರೀಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಮೊದಲಿಗೆ ನೀವು ಇಷ್ಟನ್ನ ನಾನು ಏನ್ ಹೇಳ್ಕೊಟ್ಟಿದ್ದೇನೆ, ಬಕೆಟು ಮತ್ತೆ ಅಳಸುವಂತ ವಿಧಾನ, ಮತ್ತೆ ಇಲ್ಲಿಂದ ಬ್ರಷ್ ತಗೊಂಡು ನೀವು ಒಂದು ಪೇಂಟಿಂಗ್ ಅನ್ನ ಮಾಡ್ಕೋರಿ. ನಿಮ್ಗೆ ಹೆಂಗ್ ಬೇಕು ಒಂದು ಕಲರ್ ಸೆಲೆಕ್ಷನ್ ಮಾಡ್ಕೋರಿ. ಕಲರ್ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು ಪೇಂಟಿಂಗ್ ಅನ್ನ ಮಾಡಬಹುದು. ತಿಳಕತ್ತೆ ಹೇಳೋದ. ಓಕೆ, ಇದರಲ್ಲಿ ಕೂಡ ಏನಾದ್ರೂ ಕನ್ಫ್ಯೂಸ್ ಆಗ್ತಿತ್ತು, ಇದು ಲೈನ್ಸ್ ಇದು. ಇನ್ನು ಬ್ರಷ್ ಸೈಜ್ ದೊಡ್ಡಬೇಕು ಅಂದ್ರೆ ದೊಡ್ಡ ಮಾಡ್ಕೋಬಹುದು. ನೋಡಿ ಬ್ರಷ್ ಸೈಜ್ ಕೂಡ ದೊಡ್ಡದಾಗ್ತದೆ. ಬ್ಯಾಟ್ರಿ ಸೈಜ್ ಸಣ್ಣ ಬೇಕು ಅಂದ್ರೆ ಇಲ್ಲಿಂದ ಸಣ್ಣ ಸೈಜ್ ಕೂಡ ಮಾಡ್ಕೋಬಹುದು. ಸರ್ ನನ್ ಕಲರ್ ಬೇರೆ ಬೇಕು, ಬ್ಲಾಕ್ ತಗೋರಿ, ಬ್ಲಾಕ್ ಕಲರ್ ಬರ್ತದೆ ಲೈನ್. ಕೆಳಗೆ ಹೇಳೋದ. ಮತ್ತೆ ಇದನ್ನ ಸೇವ್ ಮಾಡ್ಬೇಕಾಗಿತ್ತು, ಕಲರ್ ಬೇರೆ ಬೇರೆ ತಗೋಬಹುದು. ಇದರಲ್ಲಿ ತುಂಬಬೇಕಾಗಿತ್ತು ಸರ್ ಅಂದ್ರೆ ಬಕೆಟ್ ತಗೊಳ್ಳೋದು, ಕಲರ್ ಕೂಡ ಅದರಲ್ಲಿ ನೀವೇನ್ ಮಾಡ್ಬೋದು ಬೇರೆ ಬೇರೆ ಕಲರ್ಸ್ ಗಳನ್ನು ಕೂಡ ಈ ರೀತಿಯಾಗಿ ತುಂಬಬಹುದು. ನಿಮ್ ಇಷ್ಟ ಬಂದಾಗ ನೀವೇನ್ ಮಾಡ್ಬೋದು, ಇಲ್ಲಿ ಪೇಂಟ್ ಅನ್ನ ಮಾಡ್ಕೊಂಡ್ರ ನಿಮ್ಮ ಒಂದು ಕೈ ಹ್ಯಾಂಡಲಿಂಗ್ ಮಾಡುವಂತ ಮೌಸ್ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ನಾವೇನ್ ಮಾಡ್ಕೋಬೇಕು, ಇದನ್ನ ನಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಪೇಂಟಿಂಗ್ ಮಾಡುವಂತ ವಿಧಾನವನ್ನು ನಾವು ಮೊದಲಿಗೆ ಕಲ್ಕೋಬೇಕಾಗ್ತದೆ. ತಿಳಕತ್ತದ್ರಿ? ಇವುಗಳನ್ನ ತಗೋರಿ, ಸ್ಟಾರ್ ಹಾಕ್ರಿ, ಇವುಗಳಲ್ಲಿ ಒಂದು ಕಲರ್ ಫಿಲ್ ಮಾಡ್ಕೋರಿ. ಸಾಲಿಡ್ ಕಲರ್ ಬೇರೆ 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 ಫಿಲ್ ಬರ್ತಾವ. ಆಯಿಲ್ ಕಲರ್ ಅಂತ ನಾವು ಫಿಲ್ ಮಾಡಿದ್ದೀವಿ ನೋಡ್ರಿ, ಹೊರಗಡೆ ಟ್ರಾನ್ಸ್ಪರೆಂಟ್ ಕಾಣಿಸುತ್ತೆ ಇದು. ತಿಳಿತಾ? ಈ ರೀತಿಯಾಗಿ ಮಾಡ್ಬೋದು. ನಿಮ್ಗೆ ಹೆಂಗ್ ಬೇಕು ಆ ರೀತಿಯಾಗಿ ನೀವೇನ್ ಮಾಡ್ಬೋದು. ಬಕೆಟ್ ಇದನ್ನ ಪೆನ್ಸಿಲ್ ಅಂತ ನಾವು ಹೇಳ್ತೀವಿ, ಪೆನ್ಸಿಲ್ ಸಿಗ್ತದ. ಅಳಗಿಸುವಂತ ರಬ್ಬರ್ ಸಿಗ್ತದ. ಬ್ಯಾಡ್ ಆಗಿತ್ತು ಅಂದ್ರೆ ಅಂಡು ಮಾಡ್ಕೋರಿ, ಬೇಕಾದ್ ಮಾಡ್ರಿ. ಸೆಲೆಕ್ಷನ್ ಮಾಡ್ಕೊಂಡು ಸರ್ ಇದು ಅಷ್ಟೇ ನನಗೆ ಬೇರೆ ಕಡೆ ಬೇಕಾಗಿದೆ ಅಂದ್ರೆ ಇದನ್ನ ಸೆಲೆಕ್ಷನ್ ಮಾಡ್ರಿ. ಇಲ್ಲೇನ್ ಬರ್ತದ ಕಾಪಿ ಅನ್ನೋ ಆಪ್ಷನ್ಸ್ ಬರುತ್ತೆ, ಕಾಪಿ ಮಾಡ್ಕೋರಿ. ಇಲ್ಲಿ ನಾನು ಬೇರೆ ಕಡೆ ಬೇಕಾಗಿದೆ ಅಂದ್ರೆ ಇದನ್ನ ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ, ಕಾಪಿ ಪೇಸ್ಟ್ ಇದನ್ನ ಇನ್ನೊಂದು ಡೂಪ್ಲಿಕೇಟ್ ಆಗ್ಬಿಡ್ತದ. ನೋಡ್ರಿ ಎಷ್ಟು ಈಸಿ ಅದ. ಮೊದಲಿಗೆ ಈ ಕಾಪಿ ಪೇಸ್ಟ್ ಮಾಡೋದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ. ಮೊದಲಿಗೆ ಬರೀ ಪೇಂಟಿಂಗ್ ಮಾಡುವಂತದರ ಮಾತ್ರ ಮಾಡ್ರಿ. ನೀವು ಯಾವ ರೀತಿಯಾಗಿ ಪೇಂಟಿಂಗ್ ಮಾಡ್ತಿರೋ ನನ್ ಕಮೆಂಟ್ಸ್ ಅನ್ನ ಮಾಡಿಕೊಡ್ರಿ. ಏನಾದ್ರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಮೌಸ್ ಅನ್ನ ತಗೊಂಡು ಬಳಕೆ ಮಾಡ್ಕೊಂಡು ಏನ್ ಮಾಡ್ಬೇಕು, ಇದರಲ್ಲಿ ಸಾಕಷ್ಟು ಬ್ರಷ್ ಗಳು ಕೂಡ ನಿಮ್ಗೆ ಸಿಗತ್ತೆ. ನೋಡಬಹುದು ಬೇರೆ 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 ವ್ಯಾರಿಟಿ ಇರುವಂತಹ ಬ್ರಷ್ ಗಳು ಕೂಡ ಸಿಗ್ತಾವ. ನೋಡ್ರಿ ಎಂತ ಚಂದ ಬ್ರಷ್ ಸಿಗ್ತಾವ. ಏನೆಲ್ಲ ಮಾಡ್ಬೋದು ನೀವು ಪೇಂಟಿಂಗ್ ಇದರಲ್ಲಿ. ತಿಳಕತ್ತಿಂದ ಹೇಳೋದ ಮಾಡಬಹುದು. ಸಾಕಷ್ಟು ಬ್ರಷ್ ಗಳು ಕೂಡ ಸಿಗತ್ತೆ. ಇವುಗಳನ್ನ ತಗೊಂಡು ಒಂದು ಚೆನ್ನಾಗಿರುವಂತ ಒಂದು ಪೇಂಟಿಂಗ್ ಅನ್ನ ಮಾಡುವಂತದ್ದು ಮಾಡ್ರಿ. ಮುಂದಿನ ಕ್ಲಾಸ್ ಅಲ್ಲಿ ನಾನೇ ನೀವು ಪ್ರಯತ್ನವನ್ನ ಪಡ್ಲಿಲ್ಲ ಅಂದ್ರೆ ನಾನೇ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಒಂದು ಪೇಂಟಿಂಗ್ ಅನ್ನ ಮಾಡಿ ನಿಮ್ ಮುಂದೆ ಒಂದು ಅದ್ಭುತವಾಗಿರುವಂತಹ ಒಂದು ಪೇಂಟಿಂಗ್ ಅನ್ನ ಮಾಡಿ ನಿಮ್ ಮುಂದೆ ತಗೊಂಡ್ ಬರ್ತಾ ಇದೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ದಯವಿಟ್ಟು ಇವತ್ತಿನ ಕ್ಲಾಸ್ ಅಲ್ಲಿ ಜಸ್ಟ್ ನಿಮ್ಗೆ ಇಂಟ್ರೊಡಕ್ಷನ್ ಆಗಿದೆ, ಯಾವ ರೀತಿಯಾಗಿ ಈ ಟೂಲ್ಸ್ ಗಳನ್ನ ಬಳಕೆ ಮಾಡಬಹುದು. ಬೇಕಾಗಿಲ್ಲ ಅಂದ್ರೆ ಎರೇಜರ್ ಮಾಡ್ಕೋಬಹುದು, ಅಂಡು ಕೂಡ ಮಾಡಬಹುದು. ಇದನ್ನೇ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಸೇವ್ ಮಾಡುವಂತ ಒಂದು ಆಪ್ಷನ್ ಸಿಗುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು, ಇಲ್ಲಿ ಸೇವ್ ಆಸ್ ಎಲ್ಲಿ ಸೇವ್ ಮಾಡ್ತೀರಿ ಅಂತ ಕೇಳುತ್ತೆ ಅದು. ಹಾಗಾಗಿ ನಾನೇನ್ ಮಾಡ್ತೀನಿ, ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೋತಾ ಇದೀನಿ, ಅಥವಾ ನಮ್ಗೆ ಫೇವರೇಟ್ ಇರುವಂತ ಜಾಗದಲ್ಲಿ ಕೂಡ ನಾವೇನ್ ಮಾಡಬಹುದು, ಇದನ್ನ ಸೇವ್ ಮಾಡಿ ಇಟ್ಕೋಬಹುದು. ಇಲ್ಲ ಸರ್ ನಾನು ಡೆಸ್ಕ್ಟಾಪ್ ಮೇಲೆನೆ ಸೇವ್ ಮಾಡ್ಕೋತಾ ಇದೀನಿ ಅಂದ್ರೆ ನನಗೆ ಬೇಗ ಸಿಗಬೇಕು. ಡೆಸ್ಕ್ಟಾಪ್ ಅಂದ್ರೆ ಈ ಸ್ಕ್ರೀನ್ ಅಂತ ಹೇಳ್ತೀವಲ್ಲ ನಾವು, ಸ್ಕ್ರೀನ್ ಇಲ್ಲಿ ತೋರಿಸ್ತೇನಲ್ಲ, ಈ ಒಂದು ಸ್ಕ್ರೀನ್ ಮೇಲೆನೆ ಸೇವ್ ಆಗ್ಬೇಕು, ನನಗೆ ಬೇಗ ಸಿಗ್ಬೇಕು, ನೆಕ್ಸ್ಟ್ ನಾನು ಪ್ರಾಕ್ಟೀಸ್ ಮಾಡ್ಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೋದು, ಇಲ್ಲಿಂದ ಸೇವ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಅದರ ಒಂದು ಹೆಸರು ಕೊಡ್ಬೋದು. ಇವತ್ತಿನ ಡೇಟಿಗೆ ಕೂಡ ನೀವೇನ್ ಮಾಡ್ಬೋದು,
ಸೇವ್ ಮಾಡಿಕೊಂಡು 2025ಕ್ಕೆ ಮಾಡಿರುವಂತ 26ಕ್ಕೆ ಮಾಡಿರುವಂತ 2026 ಅಂತ ನಾನು ಮಾಡಿಕೊಂಡು ಏನ್ ಮಾಡ್ತಾ ಇದೀನಿ, ಇದನ್ನ ಸೇವ್ ಮಾಡ್ಕೊತಾ ಇದೀನಿ. ಸಂಪೂರ್ಣವಾಗಿ ಸೇವ್ ಆಗ್ಬಿಟ್ಟಿರುತ್ತೆ, ನೋಡ್ಬೋದು. ಇದನ್ನು ಮಿನಿಮೈಸ್ ಮಾಡ್ಕೊಂಡು ನೋಡ್ತೀನಿ, ಇಲ್ಲಿಂದ ಸಂಪೂರ್ಣವಾಗಿ ಸೇವ್ ಆಗಿರುವಂತಹ ಫೈಲ್ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಸೇವ್ ಮಾಡ್ಕೋಬಹುದು. ಸೇವ್ ಮಾಡ್ಕೊಂಡು ನಾವು ಪೇಂಟಿಂಗ್ ಮಾಡುವಂತಹ ವಿಧಾನವನ್ನ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸಪೋಸ್ ಇದರಲ್ಲಿ ಏನಾದ್ರೂ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ದಯವಿಟ್ಟು ತಿಳಿಸ್ಕೊಡಿ. ನೋಡಿ, ಬೇರೆ ಬೇರೆ ನಿಮ್ಗೆ ಬೇಕಾಗಿರುವಂತ, ನಿಮ್ಗೆ ಇಷ್ಟವಾಗಿರುವಂತ ಸಿಂಬಲ್ಸ್ ಇದೆ. ಬಹಳ ಮಂದಿಗೆ ಇಷ್ಟ ಇರ್ತಾವ, ಇದ್ರ ಮೇಲೆ ಗೊತ್ತಾಗ್ತದೆ ನೋಡಿ, ಚಂದ ಡಿಸೈನ್ ಆಗ್ತಾವ. ನಿಮ್ಗೆ ಬೇಕಾಗಿರುವಂತ ಡಿಸೈನ್ಸ್ ಗಳನ್ನ ನೀವು ಮಾಡ್ಕೋಬಹುದು. ಬಟ್ ತಲೆ ಓಡಿಸಿ ಮೌಸನ್ನ ಬಳಕೆ ಮಾಡಿಕೊಂಡು ಕೆಲಸವನ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನೇ ಸಂಪೂರ್ಣವಾಗಿರುವಂತ ಒಂದು ಪೇಂಟಿಂಗ್ ಅನ್ನ ಮಾಡಿ ನಿಮ್ಗೆ ಎಲ್ಲ ಟೂಲ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಒಂದು ಪೇಂಟಿಂಗ್ ಮಾಡಿ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ದಯವಿಟ್ಟು ವಿಡಿಯೋದಲ್ಲಿ ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನೆಕ್ಸ್ಟ್ ವಿಡಿಯೋ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು.